ಬೇರೆ ಆಳನಾದ್ರೂ ನೋಡಿ, ಯಾಗಾದ್ರೂ ನಾವು ಜೀವ ಸಹಿತಲೇ ಕಪಾಲ ಬೆಟ್ಟ ಮುಟ್ಟಬೇಕು. ನೋಡಿ ನೋಡಿ ಅಲ್ಲಿ ಯಾರು ಗೊತ್ತಿದ್ದಾರೆ, ಅವರನ್ನು ಕೇಳೋಣ. ಅಯ್ಯ ಪುಣ್ಯಾತ್ಮ, ಸ್ವಲ್ಪ ದೂರ ಈ ಶಿಲುಬೆಯನ್ನು ಹೊತ್ತು ಸಾಗಿಸಿ ನಿಮಗೆ ಕೂಲಿ ಕೊಡ್ತೇವೆ. ಇದೇನು ಒಳ್ಳೆ ಮಾತು ಹೇಳಿದಿರಿ. ಶಿಲುಬೆಯನ್ನು ಮುಟ್ಟಿದವನು ಶಿಲುಬೆಯಲ್ಲೇ ಸಾಯುವನು, ಶಪಿಸಲ್ಪಟ್ಟವನೆಂದು ವೇದ ಪ್ರಮಾಣದಲ್ಲಿ ಬರೆದಿರುತ್ತೆ. ಆದ್ದರಿಂದ ಈ ಶಿಲುಬೆಯನ್ನು ಮುಟ್ಟಲು ಆಗುವುದಿಲ್ಲ. ಸರಿ ಹೋಗಪ್ಪ, ಬಾ ಹೋಗು. ನೋಡಿ ಅಲ್ಲಿ ಸಿಲನಾದ ಸಿಮನ್ ಬರ್ತಾ ಇದ್ದಾನೆ, ಆತನ ಕೇಳೋಣ. ಅಯ್ಯೋ ಸಿಮನನೇ, ನೀನಾದರೂ ಈ ಸಿಲುಬೆಯನ್ನು ಒತ್ತಿಕೊಂಡು ಸ್ವಲ್ಪ ದೂರ ಸಾಗಿಸ್ಕೊಡ್ತೀಯಾ? ನಾಳೆ ಪಾಸ್ಕಾ ಸಮಾರಂಭದ ಜಾಗರಣೆಯ ದಿನ ನಾನು ಹಬ್ಬಕ್ಕೆ ಬೇಕಾದ ಕಾರ್ಯವನ್ನು ಸಿದ್ಧ ಮಾಡಬೇಕು. ಒತ್ತು ಮೊದಲು ಈ ಕೆಲಸ ಮಾಡು. ಏನು ಹೇಳ್ತೀಯ? ಒಪ್ಪದಿದ್ದರೆ ನೋಡು. ನಾನೇನೋ ತಪ್ಪಿತಸ್ಥರಲ್ಲ, ನಿರಪರಾಧಿ. ಅಯ್ಯೋ, ಇದೇನಿದು? ನನ್ನ ಕರ್ತರಾದ ಯೇಸುನಾಥರು ಈ ಶಿಲುಬೆ ಕೆಳಗೆ ಬಿದ್ದಿರುತ್ತಾರಲ್ಲ, ಇವರಿಗೆ ಇಂಥ ಹಿಂಸೆಯೇ? ಯೇಸುವೆ, ನಿಮ್ಮ ಮೇಲಿನ ಪ್ರೀತಿಗಾಗಿ ನಾನು ಈ ಶಿಲುಬೆಯನ್ನು ನನ್ನ ಭುಜದ ಮೇಲಿಟ್ಟು ಸಂತೋಷದಿಂದ ಹೊತ್ತು ನಿಮಗೆ ನೆರವಾಗುತ್ತೇನೆ. ಅದುವೇ ನನ್ನ ಭಾಗ್ಯ. ಈಗ ನಾವು ಕಪಾಲ ಬೆಟ್ಟಕ್ಕೆ ಬಂದು ಸೇರಿದ್ದೇವೆ. ಈತನ ಭುಜದ ಮೇಲೆ ಶಿಲುಬೆಯನ್ನು ಕೆಳಗಿಳಿಸಿ ಇವರ ಮೈ ಮೇಲಿನ ಬಟ್ಟೆಗಳೆಲ್ಲ ತೆಗೆಯಿರಿ. ಈಗ ಈತನನ್ನು ಈ ಶಿಲುಬೆ ಮೇಲೆ ಮಲಗಿಸಿ ಕೈ ಕಾಲುಗಳಿಗೆ ಕಬ್ಬಿಣದ ಮಳೆಗಳಿಂದ ಜಡಿಯಿರಿ.